ಒಂದು ದಿನ ನಿಮ್ಮ ಆಫೀಸ್ನಲ್ಲಿ ನೀವು ಮಾಡುತ್ತಿದ್ದ ಕೆಲಸವನ್ನು ಇನ್ನೊಬ್ಬರು ಮಾಡುತ್ತಾರೆ. ಆದರೆ ಆ ಇನ್ನೊಬ್ಬರು ಮನುಷ್ಯರೇ ಆಗಿರಬೇಕೆಂದಿಲ್ಲ. ಯಾಕೆಂದರೆ AI ಈಗಾಗಲೇ ನಮ್ಮ ಕೆಲಸದೊಳಗೆ ಬಂದಿದೆ. ಇದು ಭವಿಷ್ಯದ ಕಥೆಯಲ್ಲ, ಇದು ಈಗಾಗಲೇ ನಡೆಯುತ್ತಿದೆ. ಹಾಗಾದರೆ ನೀವು ಮಾಡುತ್ತಿರುವ ಕೆಲಸ ಇನ್ನೆಷ್ಟು ದಿನ ನಿಮ್ಮದು? ಬನ್ನಿ ಅನ್ಫೋಲ್ಡ್ ಮಾಡೋಣ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ಕಥೆಗಳಿಗಾಗಿ ಅನ್ಫೋಲ್ಡನ್ನು ಸಬ್ಸ್ಕ್ರೈಬ್ ಮಾಡಿ. ಅನ್ಫೋಲ್ಡ್, ಜಗತ್ತಿನ ಕಥೆಗಳು ಕನ್ನಡದ ಧ್ವನಿಯಲ್ಲಿ. ಒಂದು ಕಾಲದಲ್ಲಿ ಭಾರತದ ದೊಡ್ಡ ಶಕ್ತಿಗಳಲ್ಲಿ ಒಂದು IT ಇಂಡಸ್ಟ್ರಿ. ಸಾಫ್ಟ್ವೇರ್, ಕೋಡಿಂಗ್, ಟೆಸ್ಟಿಂಗ್, ಕಸ್ಟಮರ್ ಸಪೋರ್ಟ್, ಬ್ಯಾಕ್ ಆಫೀಸ್ ಹೀಗೆ ಲಕ್ಷಾಂತರ ಜನರಿಗೆ IT ಉದ್ಯೋಗ ನೀಡಿತು. ಭಾರತದ IT ಇಂಡಸ್ಟ್ರಿ ಬೆಳೆದಂತೆ ದೊಡ್ಡ ದೊಡ್ಡ ಕಂಪನಿಗಳು ವಿಶ್ವದಾದ್ಯಂತ ತಮ್ಮ ಸೇವೆಗಳನ್ನು ನೀಡಲು ಶುರು ಮಾಡಿದವು. ಒಂದು ಸರಳವಾದ ಮಾಡೆಲ್ ಇತ್ತು: ಹೆಚ್ಚು ಪ್ರಾಜೆಕ್ಟ್ಸ್, ಹೆಚ್ಚು ಕೆಲಸ, ಹೆಚ್ಚು ಜನ. ಆದರೆ ಈಗ ಆ ಮಾಡೆಲ್ ನಿಧಾನವಾಗಿ ಬದಲಾಗುತ್ತಿದೆ. ಯಾಕೆಂದರೆ ಒಂದು ಹೊಸ ಕಾಂಪಿಟೇಟರ್ ಬಂದಿದೆ, ಅದು AI. ಆದರೆ AI ಇನ್ನೂ ಬರಬೇಕಿದೆ ಅಂತ ನಾವು ಕಾಯುತ್ತಿಲ್ಲ. ಅದು ಈಗಾಗಲೇ ಆಫೀಸ್ ಒಳಗಡೆ ಕೆಲಸ ಮಾಡುತ್ತಿದೆ. ಇಮೇಲ್ ಬರೆಯುವುದು, ಡಾಕ್ಯುಮೆಂಟ್ಸ್ ತಯಾರಿಸುವುದು, ಡೇಟಾ ಅನಾಲಿಸಿಸ್ ಮಾಡುವುದು, ಕೋಡ್ ಬರೆಯುವುದು, ಟೆಸ್ಟಿಂಗ್, ರಿಸರ್ಚ್ ಇಂತಹ ಹಲವು ಕೆಲಸಗಳಲ್ಲಿ AI ಈಗಾಗಲೇ ಬಳಕೆಯಾಗುತ್ತಿದೆ. ಭಾರತದ ದೊಡ್ಡ IT ಕಂಪನಿಗಳಲ್ಲೂ AI ಟೂಲ್ಸ್ ಅನ್ನು ಸಾವಿರಾರು ಉದ್ಯೋಗಿಗಳು ಬಳಸುತ್ತಿದ್ದಾರೆ. ಅಂದರೆ ನಮ್ಮ ಆಫೀಸ್ನಲ್ಲೂ AI ಅನ್ನೋದು ಯಾವುದೋ ದೂರದ ಭವಿಷ್ಯದ ವಿಷಯ ಅಲ್ಲ, ಅದು ಈಗಾಗಲೇ ನಮ್ಮ ಜೊತೆ ಕೆಲಸ ಮಾಡುತ್ತಿದೆ. ಹಾಗಾದರೆ AI ಎಲ್ಲರ ಜಾಬ್ಸ್ ತೆಗೆದುಕೊಳ್ಳುತ್ತಿದೆಯಾ? ಉತ್ತರ ಅಷ್ಟು ಸಿಂಪಲ್ ಅಲ್ಲ. ಯಾಕೆಂದರೆ AI ಬಂದಾಗ ಕೆಲವು ಕೆಲಸಗಳು ಕಡಿಮೆಯಾಗಬಹುದು, ಕೆಲವು ಕೆಲಸಗಳು ಬದಲಾಗಬಹುದು, ಮತ್ತೆ ಹೊಸ ರೀತಿಯ ಕೆಲಸಗಳು ಹುಟ್ಟಿಕೊಳ್ಳಬಹುದು. ಒಂದು ಕೆಲಸದಲ್ಲಿ 10 ಡಿಫ್ರೆಂಟ್ ಟಾಸ್ಕ್ ಇವೆ ಅಂದುಕೊಳ್ಳಿ. ಅದರಲ್ಲಿ 5 ಕೆಲಸಗಳನ್ನು AI ತುಂಬಾ ವೇಗವಾಗಿ ಮಾಡಬಲ್ಲದಾದರೂ ಕಂಪನಿಯ ಪ್ರಶ್ನೆ ನನಗೆ 10 ಜನ ಬೇಕಾ ಅನ್ನುವುದರಿಂದ ನನಗೆ ಎಷ್ಟು ಜನ ಬೇಕು ಎನ್ನುವ ಕಡೆ ಹೋಗಬಹುದು. ಅದಕ್ಕಾಗಿಯೇ AIನ ಪರಿಣಾಮ ಎಲ್ಲರಿಗೂ ಒಂದೇ ರೀತಿ ಇರುವುದಿಲ್ಲ. ಹೆಚ್ಚಾಗಿ ಮತ್ತೆ ಮತ್ತೆ ಮಾಡಬೇಕಾಗಿರುವ ರೋಟೀನ್ ಕೆಲಸಗಳು ಮೊದಲಾಗಿ ಬದಲಾಗುವ ಸಾಧ್ಯತೆ ಹೆಚ್ಚು. ಬೇಸಿಕ್ ಕೋಡಿಂಗ್, ಟೆಸ್ಟಿಂಗ್, ಡಾಕ್ಯುಮೆಂಟೇಶನ್, ರೋಟೀನ್ ಸಪೋರ್ಟ್, ಮತ್ತೆ ಮತ್ತೆ ಮಾಡುವ ಡೇಟಾ ಕೆಲಸಗಳು, ಇಂತಹ ಕೆಲಸಗಳಲ್ಲಿ AI ಈಗಾಗಲೇ ವೇಗವಾಗಿ ಬರುತ್ತಿದೆ. ಆದರೆ ಇದರ ಅರ್ಥ ಡೆವಲಪರ್ ಬೇಕಾಗಿಲ್ಲ ಅಥವಾ IT ಜಾಬ್ ಮುಗಿದು ಹೋಯಿತು ಅಂತಲ್ಲ. ನಿಜವಾದ ಬದಲಾವಣೆ ಬೇರೆ. AI ಬಳಸುವ ವ್ಯಕ್ತಿ ಮತ್ತು AI ಬಳಸದೆ ಅದೇ ಕೆಲಸ ಮಾಡುವ ವ್ಯಕ್ತಿ, ಇವರಿಬ್ಬರ ನಡುವೆ ಮುಂದೆ ದೊಡ್ಡ ವ್ಯತ್ಯಾಸ ಇರಬಹುದು. ಹಾಗಾದರೆ ಮುಂದೆ ಯಾವ ರೀತಿಯ ಸ್ಕಿಲ್ಸ್ ಮುಖ್ಯವಾಗುತ್ತವೆ? AI ಜೊತೆ ಕೆಲಸ ಮಾಡುವುದು, ಡೇಟಾ ಅರ್ಥ ಮಾಡಿಕೊಳ್ಳುವುದು, ಬಿಸ್ನೆಸ್ ಪ್ರಾಬ್ಲಮ್ ಪರಿಹರಿಸುವುದು, AI ಅನ್ನು ಸರಿಯಾಗಿ ಬಳಸುವುದು ಮತ್ತು AI ಮಾಡಲಾಗದ ಕ್ರಿಟಿಕಲ್ ಥಿಂಕಿಂಗ್, ಕ್ರಿಯೇಟಿವಿಟಿ, ಡಿಸಿಷನ್ ಮೇಕಿಂಗ್ ಇವುಗಳ ಮಹತ್ವ ಇನ್ನಷ್ಟು ಹೆಚ್ಚಾಗಬಹುದು. ಅಂದರೆ ಮುಂದಿನ ಸ್ಪರ್ಧೆ ಮನುಷ್ಯ ವರ್ಸಸ್ AI ಆಗಿರಬೇಕೆಂದಿಲ್ಲ. ಬಹುಶಃ AI ಬಳಸುವ ಮನುಷ್ಯ ವರ್ಸಸ್ AI ಬಳಸದೇ ಇರುವ ಮನುಷ್ಯ ಆಗಬಹುದು. ಮತ್ತು ಈ ಬದಲಾವಣೆ ಈಗಾಗಲೇ ಶುರುವಾಗಿದೆ. ಹಾಗಾದರೆ ನೀವು ಮಾಡುತ್ತಿರುವ ಕೆಲಸ ಇನ್ನೆಷ್ಟು ದಿನ ನಿಮ್ಮದು? ಬಹುಶಃ ನಿಮ್ಮ ಕೆಲಸವನ್ನು AI ಸಂಪೂರ್ಣವಾಗಿ ಬದಲಿಸದೇ ಇರಬಹುದು. ಆದರೆ ನೀವು ಮಾಡುತ್ತಿರುವ ಕೆಲಸದ ರೀತಿ ಈಗಾಗಲೇ ಬದಲಾಗುತ್ತಿದೆ. ಹಾಗಾಗಿ ಪ್ರಶ್ನೆ AI ನನ್ನ ಕೆಲಸ ತೆಗೆದುಕೊಳ್ಳುತ್ತಾ ಅನ್ನೋದಲ್ಲ. AI ಬದಲಾಗಿಸುತ್ತಿರುವ ಜಗತ್ತಿನಲ್ಲಿ ನಾನು ಹೇಗೆ ಬದಲಾಗಬೇಕು? ಯಾಕೆಂದರೆ ಮುಂದಿನ IT ಜಗತ್ತು AI ಜೊತೆ ಕೆಲಸ ಮಾಡುವವರದ್ದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಅನ್ಫೋಲ್ಡನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಜೊತೆ ಇರಿ. ಪ್ರತಿ ಪ್ರಶ್ನೆಯು
ಒಂದು ಉತ್ತರದ ಪ್ರಯಾಣ. ಆ ಪ್ರಯಾಣವೇ ಅನ್ಫೋಲ್ಡ್.